ಸತ್ಯಸ್ಮರಣೆ 2ನೇ ವರ್ಷದ ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ದಿವಂಗತ ಸತ್ಯಣ್ಣನವ್ರನ್ನ ಸ್ಮರಿಸ್ತಾ ಅವರಿಗೆ ಶ್ರದ್ಧಾಪೂರ್ವಕ ನಮನಗಳನ್ನು ಅರ್ಪಿಸ್ತಾ ಒಂದೆರಡು ಮಾತುಗಳನ್ನು ಅವರ ಬಗ್ಗೆ ಆಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಈ ಸಮಯದಲ್ಲಿ ನಾನು ಹೇಳ್ತೀನಿ ಅವ್ರ ಬಗ್ಗೆ ಎರಡು. ಅವರದ್ದು ನನ್ನದು ಸಂಬಂಧ ರೋಗಿ ವೈದ್ಯೆ. ಯಾಕೆಂದರೆ ಬೇರೆಯವ್ರ ಸಂಬಂಧಗಳೆಲ್ಲ ಬೇರೆ ಥರ ಇತ್ತು, ಆದರೆ ನಂದು ಅವ್ರದ್ದು ಸಂಬಂಧ ರೋಗಿ ವೈದ್ಯೆಯಾಗಿ ಬೆಳೆದಂತಹ ಸಂದರ್ಭ ಒಂದು. ಆ ಒಂದು ಸಂದರ್ಭದಲ್ಲಿ ಪ್ರತಿ ಸರ್ತಿ ನಾನು ಅವ್ರು ನಮ್ಮ ಹಾಸ್ಪಿಟ್ಲಲ್ಲಿ ಇದ್ದಾಗ 3 ತಿಂಗಳ ಕಾಲ ಪ್ರತಿದಿನ ಹೋದಾಗಲೂ ಕೂಡ ಕೆಲವು ಸರ್ತಿ ಬಹಳಷ್ಟು ಹಾಸ್ಯವನ್ನು ಮಾಡ್ತಾಯಿದ್ರು. ಅವ್ರನ್ನ ರೋಗಿ ಅಂತ ನಾನು ಯಾವತ್ತೂ ಅನ್ಕೋತಾನೇ ಇರಲಿಲ್ಲ. ಯಾಕೆ ಅಂದರೆ ಅವರ ಹಾಸ್ಯ ಅಷ್ಟು ನವಿರಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಆ ಹಾಸ್ಯವನ್ನು ಹೇಗೆ ಒಂದು ಬಾಂಬ್ ಹಾಕಿದಾಗ ಹಾಕ್ತಾಯಿದ್ರು ಅವರು. ಅಷ್ಟು ಚೆನ್ನಾಗಿ ಹಾಸ್ಯವನ್ನು ಮಾಡ್ತಾಯಿದ್ರು. ಬಂದ ತಕ್ಷಣ ಏನು ನನ್ನ ತಂಗಿ ಇವತ್ತು ಲೇಟಲ್ಲ, ಯಾಕೆ ಬೇಗ ಬರಲಿಲ್ವಲ್ಲ, ನನ್ನ ಜ್ಞಾಪಕ ಬರಲಿಲ್ವೋ ಅನ್ನೋರು. ಆಮೇಲೆ ಹಾಗನ್ನೋರು. ಆಮೇಲೆ ಅವ್ರಿಗೆ ಒಂದು ಇಂಜೆಕ್ಷನ್ ಕೊಟ್ಟಾಗ ಇಂಜೆಕ್ಷನ್ ನೋವ್ತಾ ಇದೆ, ಅದಿಲ್ಲ ತುಂಬ ಚೆನ್ನಾಗಿದೆ, ಸಂತೋಷವಾಗಿದೆ ಇಂಜೆಕ್ಷನ್ ತೊಗೊಂಡ್ರೆ ಗೊತ್ತಾಗುತ್ತೆ ಅಷ್ಟೇ ಅನ್ನೋರು. ಆ ನವಿರಾದ ಒಂದು ಹಾಸ್ಯವನ್ನು ಇಡೀ 3 ತಿಂಗಳ ಕಾಲ ನಾನು ಖಂಡಿತವಾಗ್ಲೂ ಅದನ್ನು ಅನುಭವಿಸಿದೆ. ಒಂದೇ ಒಂದು ವಿಷಯ ಅವರಲ್ಲಿ ನಾವು ಕಂಡುಕೊಳ್ಬೇಕಾಗಿದ್ದು ಏನಪ್ಪ ಅಂತಂದರೆ, ಈ ಸಂದರ್ಭದಲ್ಲಿ ನಾನು ಹೇಳೋದು ಅವರ ಹಾಸ್ಯ ಪ್ರಜ್ಞೆ ಮತ್ತು ಯಾವುದೇ ಒಂದು ಸಮಯ ಕಷ್ಟದ ಸಮಯದಲ್ಲೂ ಆ ಒಂದು ಹಾಸ್ಯ ಪ್ರಜ್ಞೆಯನ್ನು ಇಟ್ಕೊಂಡು ಯಾವುದನ್ನು ಒಂದು ಕಷ್ಟವನ್ನು ವ್ಯಕ್ತಪಡಿಸ್ದೆ ಯಾವತ್ತೂ ಅವ್ರು ಅಯ್ಯೋ ಅಂತಲೇ ಅನ್ನಲಿಲ್ಲ. ಇಂಜೆಕ್ಷನ್ಗಾಗಲಿ, ಔಷಧಿಗಾಗಲಿ, ಮಾತ್ರೆಗಾಗಲಿ ಅಥವಾ ಕಾಯಿಲೆಗಾಗಲಿ ಒಂದಕ್ಕೂ ಅವ್ರು ಅಯ್ಯೋ ಅಂತ ಅಂತಿರಲಿಲ್ಲ. ತುಂಬ ಆಶ್ಚರ್ಯವಾದಂಥ ವಿಚಾರ. ಯಾಕೆಂದರೆ ಯಾವ ರೀತಿ ಸ್ವೀಕರಿಸ್ತಿದ್ರು. ವಸಂತ ಅವ್ರು ಹೇಳಿದ್ರು ಈಗ ನಿರ್ಲಿಪ್ತತೆ, ಹಾಗೇನೇ ಅವನ ಗುಣಗಳಲ್ಲಿ ಒಂದು ಸ್ಥಿತಪ್ರಜ್ಞತೆ, ಅದನ್ನು ಪಕ್ವವಾಗಿ ಅವ್ರು ಬೆಳೆಸ್ಕೊಂಡ್ಬಿಟ್ಟಿದ್ರು. ಅದು ನನ್ನ ಮನಸ್ಸಿಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿತ್ತು. ಒಂದು ದಿನ ಅಯ್ಯೋ ಅನ್ನಲಿಲ್ಲ, ಕಣ್ಣಲ್ಲಿ ನೀರು ಹಾಕಲಿಲ್ಲ, ಬೇಜಾರು ಪಟ್ಕೊಳ್ಳಿಲ್ಲ, ಎಲ್ಲರ ಜೊತೆನೂ ಹಾಗೆ ಮಾತಾಡ್ತಾಯಿದ್ರು. ಇದನ್ನು ಬಹುಶಃ ವೃದ್ಧಾಪ್ಯದಲ್ಲಿ ಅಂದರೆ 60ರ ನಂತರದಲ್ಲಿ ಬರತಕ್ಕಂತಹ ಬೇಕಾಗಿರತಕ್ಕಂತಹ ಒಂದು ಭಾಳ ಮುಖ್ಯವಾದಂತಹ ಒಂದು ನಮಗೆ ಅಭ್ಯಾಸ ಅಂತಂದರೆ ಸ್ಥಿತಪ್ರಜ್ಞತೆ, ನಿರ್ಲಿಪ್ತತೆ. ಅದನ್ನು ಅವರು ಬೆಳೆಸ್ಕೊಂಡ್ಬಿಟ್ಟಿದ್ರು ಆಗಲೇ. ಆದ್ದರಿಂದ ಅವರು ಕೂಡ ಗುರು ಸಮಾನರೇನೆ. ಇವತ್ತು ಗುರುಪೂರ್ಣಿಮೆ. ನಮ್ಮ ಗುರುಗಳು ಇಷ್ಟರವರೆಗೂ ಅತ್ಯಂತ ಶ್ರೀಮಂತವಾಗಿ ನಮ್ಮ ಒಳ್ಳೆ ಸುಂದರವಾದ ಕನ್ನಡನ ಹೇಗೆ ಕಾವ್ಯಮಯವಾಗಿಸಿ ಅವರು ಹೇಳಿ ಗುರು ಅಂದರೆ ಏನು ಅಂತ ತಿಳಿಸ್ಕೊಟ್ಬಿಟ್ರು. ಗುರುವಿನ ಗುಲಾಮನಾಗುವವರೆಗೂ ದೊರಕದಣ್ಣ ಮುಕುತಿ ಅನ್ನೋದನ್ನು ಸಾರ್ಥಕವಾಗಿ ಹೇಳಿಬಿಟ್ರು ಇವಾಗ ಅವರು. ಅದು ಒಂದೇ ಅಲ್ಲೇನೇ ಇನ್ನೂ ನನಗೊಂದು ಅನ್ನಿಸ್ತು ಆ ಸಂದರ್ಭದಲ್ಲಿ, ಇಂಥ ಹಿರಿಯ ಗುರುಗಳಿಗೆ ನಾವು ಯಾವತ್ತೂ ನಿವೃತ್ತಿ ಕೊಡಲೇಬಾರ್ದು. ಅವರನ್ನು ಇನ್ನೂ ಕಂಟಿನ್ಯೂ ಮಾಡಿ ಅಲ್ಲೇ ಆ ಕೆಲಸದಲ್ಲೇ ಇಟ್ಟು ಸದಾಕಾಲ ಇಟ್ಕೊಂಡಾಗ ಮಾತ್ರ ಈ ಶಿಷ್ಯ ವೃಂದಕ್ಕೆ ಬುದ್ಧಿ ಬರುತ್ತೆ, ಅವರ ಗುಣ ಬೆಳೆಯುತ್ತೆ, ಅವರ ಸಾರ್ಥಕತೆ ಹೆಚ್ಚಾಗುತ್ತೆ, ಅವರ ಸಾಧನೆಗೆ ಅನುಕೂಲ ಆಗುತ್ತೆ ಅಂತ ನನ್ನಾದರೂ ಖಂಡಿತವಾಗ್ಲೂ ನಾನು ಇವತ್ತು ಅದನ್ನು ಮನದಟ್ಟು ಮಾಡ್ಕೊಂಡು ತಮಗೆ ಹೇಳ್ತಾ ಇದ್ದೀನಿ. ಶಿಷ್ಯರು ಬೇಕು, ಗುರುಗಳು ಬೇಕು, ಒಳ್ಳೆ ಗುರುಗಳು ನಮಗೆ ಬೇಕು, ಒಳ್ಳೆ ಗುರುಗಳು ಬೇಕು ಖಂಡಿತವಾಗ್ಲೂ. ಆ ಗುರುವಿಂದನೇ ನಾವು ಸಾರ್ಥಕತೆ ಕಾಣೋದು. ಯಾಕೆಂದರೆ ಯಾವತ್ತೂ ಗುರುಗಳನ್ನ ನಾವು ಮರಿಬಾರ್ದು. ಇವತ್ತು ಅಂತಹ ಒಂದು ಶ್ರೇಷ್ಠವಾದಂತಹ ಒಂದು ಗುರು ಹುಣ್ಣಿಮೆ ದಿನ ನಮ್ಮ ಸತ್ಯಣ್ಣನ ನಾವು ಜ್ಞಾಪಿಸ್ಕೋತಾ ಇದ್ದೀವಿ. ಇನ್ನು ಮಂಗಳಾ ಮೇಡಮ್ ಅಂತ ನಾನು ಕರೆಯೋದು ಅವ್ರನ್ನ ಅಮ್ಮ ಮಾತೆ ಅಂತ ಏನಂದ್ರು ಸ್ತ್ರೀ ಶಕ್ತಿ ಅಂತ ಕರಿತೀನಿ. ಯಾಕೆಂದರೆ ಅವರೆಲ್ಲ ಎಲ್ಲರ ಬೆನ್ನ ಹಿಂದೆ ನಿಂತು ಅನೇಕ ಮಹಿಳೆಯರಿಗೆ ಸಾಧನೆಯ ಮಾರ್ಗವನ್ನು ತೋರಿಸಿದ್ದಾರೆ. ಸಾಧನೆಯತ್ತ ಹಾದಿಯನ್ನು ತೋರಿಸಿ ಅವ್ರನ್ನ ಮೇಲೆ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಆ ಒಂದು ಸ್ತ್ರೀ ಶಕ್ತಿಯನ್ನು ಅವರಿಗೆ ನಮಸ್ಕರಿಸ್ತಾ ಇವತ್ತು ಅವ್ರ ಮನೆಯವರೆಲ್ಲ ಕುಟುಂಬದವರಿದ್ದೀರಾ, ಎಲ್ಲ ಹಿರಿಯರಿದ್ದೀರಾ, ಹೆಂಗಸರೇ ಜಾಸ್ತಿ ಕಾಣಿಸ್ತಾ ಇದ್ದಾರೆ. ಒಂದು ಸ್ತ್ರೀ ಶಕ್ತಿಗೆ ಒಂದು ಅರ್ಥ ಇದೆ ಅಂತ ನಾನಾದರೂ ಭಾವಿಸ್ತೀನಿ ಇವತ್ತು ಹೇಳಿ. ಇವತ್ತಿನ ದಿನ ನನಗೆ ಒಂದು ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಒಂದಿಷ್ಟು ಮಾತು ಅಂತ ಹೇಳಿದ್ರು, ಅದು ಎಷ್ಟು ಮಾತು ನನಗೆ ಗೊತ್ತಿಲ್ಲ. ಒಂದಿಷ್ಟು ಮಾತು ಆಡ್ತೀನಿ ಒಟ್ಟಲ್ಲಿ ಆರೋಗ್ಯದ ಬಗ್ಗೆ ಹೇಳಬೇಕು ಅಂದರೆ. ಆರೋಗ್ಯ ಮತ್ತು ವಯಸ್ಸು, ವೃದ್ಧಾಪ್ಯ ಇದೆರಡಕ್ಕೂ ಬಹಳ ಹತ್ತಿರ ಸಂಬಂಧ. ಯಾಕೆಂದರೆ ಬಾಲ್ಯಾವಸ್ಥೆ, ಶೈಶಾವಸ್ಥೆ, ಯೌವನಾವಸ್ಥೆಯಲ್ಲಿ ನಮಗೆ ಆರೋಗ್ಯದ ಬಗ್ಗೆ ಖಂಡಿತ ಯೋಚನೆ ಇಲ್ಲ, ತಲೆನೇ ಕೆಡಿಸ್ಕೊಳ್ಳಲ್ಲ, ಏಟು ಬಿದ್ದರೂ ಕೆಡಿಸ್ಕೊಳ್ಳಲ್ಲ, ಬಿದ್ದರೂ ಎದ್ದು ಬಿಡ್ತೀವಿ, ಬೇಗ ಓಡಾಡ್ತೀವಿ. ಆದರೆ 60ರ ನಂತರ ಅಂದರೆ ನಿವೃತ್ತಿ ಅಂತ ಹೇಳ್ತೀವಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ಪೇಷಂಟ್ಗಳಿಗೆ, ನಿವೃತ್ತಿ ಅನ್ನೋದನ್ನು ತೆಗೆದುಹಾಕಿ, ವೃತ್ತಿಪರರಾಗಿ ನಿವೃತ್ತರಾಗಬೇಡಿ.
ಆವಾಗ ಮಾತ್ರ ಆರೋಗ್ಯ ನಾವು ಇಟ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಏನಾಗುತ್ತೆ ಅಂದರೆ ಪೂರ್ತಿ ನಿವೃತ್ತಿ ಆಗಿಬಿಟ್ಟಾಗ ಮನೆಯಲ್ಲೇ ಇದ್ದಾಗ ನಮ್ಗೆ ಯಾವ ಹವ್ಯಾಸಗಳು ಇಲ್ಲದೆ ಹೋದಾಗ ನಾವು ಕಾಯಿಲೆಗೀಡಾಗ್ಬಿಡ್ತೀವಿ. ದೇಹ, ಮನಸ್ಸು, ಸಾಮಾಜಿಕತನ ಅಂದರೆ ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ಈ 3 ಅವಸ್ಥೆಗಳಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡಿರ್ತೀವಿ. ಈ 3 ಅವಸ್ಥೆ ವೃದ್ಧಾಪ್ಯದಲ್ಲಿ ಬಹಳ ಮುಖ್ಯವಾದಂತಹ ಪ್ರಭಾವವನ್ನು ಬೀರತಕ್ಕಂತಹದ್ದು. ಇದು 3 ಕೂಡ. ಆರೋಗ್ಯ, ದೈಹಿಕ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯದ ಕೆಲವು ಸೂತ್ರಗಳನ್ನ ಹೇಳ್ತೀನಿ. ವಯಸ್ಸಾಗಿರೋರು ಇದ್ದಾರೆ, ನಮ್ಮ ಹೆಂಗಸರುಗಳಿದ್ದಾರೆ. ಯಾತಕ್ಕೆ ಅಂದರೆ ಇದು ಇವತ್ತಿನ ದಿನದಲ್ಲಿ ನಾವು ಆರೋಗ್ಯದ ಬಗ್ಗೆ ಅತ್ಯಂತ ಕಾಳಜಿ ವಹಿಸಬೇಕು. ಅದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಆರೋಗ್ಯಕ್ಕೆ ನಾವು ಖರ್ಚು ಮಾಡೋಷ್ಟು ತಯಾರು ಯಾರೂ ಇಲ್ಲ ಈಗ. ಅಷ್ಟು ಹೆಚ್ಚು ಖರ್ಚು ವೆಚ್ಚ ಆಗುತ್ತೆ ಆರೋಗ್ಯ ಹಾಳಾದರೆ. ಅದಕ್ಕೋಸ್ಕರನಾರು ಹೆದರ್ಕೊಂಡು ನಾವು ನಮ್ಮ ಆರೋಗ್ಯವನ್ನು ನಮ್ಮ ಕೈಯಲ್ಲೇ ಇಟ್ಕೋಬೇಕು. ಖಂಡಿತವಾಗ್ಲೂ ನಮ್ಮ ಕೈಯಲ್ಲಿ ನಮ್ಮ ಆರೋಗ್ಯ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಅದು ನಮ್ಮ ಕೈಯಲ್ಲೇ ಇದೆ, ನಮ್ಮ ಆರೋಗ್ಯನ ಸರಿಪಡಿಸ್ಕೊಳ್ಳೋದು. ಹಾಗಾದಾಗ ಮೊಟ್ಟ ಮೊದಲಿಗೆ ನಾವು ದೈಹಿಕವಾದಂತಹ ಒಂದು ಆರೋಗ್ಯಕ್ಕೆ ಹೆಚ್ಚು ಬೆಲೆ ಕೊಡಬೇಕು. ದೇಹ, ಮನುಷ್ಯನಿಗೆ ನಾವೇನು ಹೇಳ್ತೀವಿ, ದೇಹಕ್ಕೆ ಸಾವಿದೆ, ಆತ್ಮಕ್ಕೆ ಸಾವಿಲ್ಲ. ಅದಕ್ಕೆ ಉದಾಹರಣೆ ಸತ್ಯಣ್ಣನ ನಾವು ಯಾವಾಗಲೂ ಜ್ಞಾಪಿಸ್ಕೋತಾ ಇರ್ತೀವಿ. ಯಾವುದೋ ಏನೋ ಒಂದು ವಿಷಯ ಬಂದ ತಕ್ಷಣ ಜ್ಞಾಪಕ ಬರುತ್ತೆ. ಅಂದರೆ ಆತ್ಮಕ್ಕೆ ಸಾವಿಲ್ಲ, ಅವ್ರು ಇಲ್ಲದೆ ಹೋದರೂ ಅವ್ರು ನಮ್ಮ ಜೊತೆಯಲ್ಲೇ ಇದ್ದಾರೆ ಅಂತ ಅನ್ನಿಸ್ತಿರುತ್ತೆ. ಇದು ದೇಹಕ್ಕೆ ಸಾವಿದೆ. ಆದರೆ ದೇಹ ಮನುಷ್ಯನ ಮನಸ್ಸಿಗೆ ಸ್ಪಂದಿಸುತ್ತೆ. ಅದು ಬಹಳ ಮುಖ್ಯವಾದಂತಹ ವಿಚಾರ. ದೇಹ, ಮನಸ್ಸು ಎರಡಕ್ಕೂ ಬುದ್ಧಿ, 3ನ್ನೂ ತಗೊಳ್ಳೋಣ ನಾವು. ಈ ದೇಹ ಹೇಗಪ್ಪ, ನಾವು ಹೇಗೆ ಇಟ್ಕೋತೀವೋ ಹಾಗೆ. ದೇಹಕ್ಕೆ ನಿಮಗೆ ಗೊತ್ತು ಎಲ್ಲ, ನಾನು ಅದನ್ನೆಲ್ಲ ಹೇಳಲ್ಲ. ದೇಹಕ್ಕೆ ಬಹಳ ಮುಖ್ಯವಾಗಿ ಏನು ಬೇಕು ಅಂತ ನಿಮಗೂ ಗೊತ್ತು. ಅದು ಒಂದು ಮುಖ್ಯವಾದಂತಹ ವಿಚಾರ ಆಹಾರ. ಸೊ ಇತ್ತೀಚಿನ ದಿನಗಳಲ್ಲಿ ಆಹಾರದ ಬಗ್ಗೆ ನಾವು ತುಂಬ ಕಾಳಜಿ ವಹಿಸಬೇಕು. ವಯಸ್ಸಾಗಿರೋರಿಗೆ ನಾನು ಹೇಳೋ ಹಾಗೆಲ್ಲ, ಎಲ್ಲರೂ ಅನುಭವಿಗಳಿದ್ದೀರಾ, ನಿಮ್ಮೆಲ್ರಿಗೂ ಗೊತ್ತು ಯಾವ ಆಹಾರ ತೊಗೋಬೇಕು, ಯಾವ ತೊಗೋಬಾರ್ದು ಅಂತ. ಅದರ ಬಗ್ಗೆ ನಾವು ಹೆಚ್ಚು ಕಾಳಜಿ ವಹಿಸಬೇಕು. ಮಿತವಾದ ಹಿತವಾದಂತಹ ಆಹಾರ ವಯಸ್ಸಾದ್ಮೇಲೆ ಬೇಕು. ಹಿಂದಿನ ಕಾಲದಲ್ಲಿ ಉಪವಾಸ ಮಾಡೋರು. ಇವಾಗ ನಾವು ಪೇಷಂಟ್ಗಳಿಗೆ ಹೇಳ್ತಾ ಇದ್ದೀನಿ, ಏಕಾದಶಿ ಮಾಡಬೇಕು. ಅದೇ ಹೇಳಬೇಕು ನಾವು, ಏಕಾದಶಿ ಮಾಡಿದ್ರೆ ಒಂದೊತ್ತು ಊಟ ಬಿಟ್ಟರೆ ಆರೋಗ್ಯ ಸುಧಾರಿಸುತ್ತೆ, ಜೀರ್ಣ ಆಗತ್ತೆ. ರಾತ್ರಿ ಹೊತ್ತು ಲೇಟಾಗಿ ಊಟ ಮಾಡಬೇಡಿ, ಬೇಗ ಊಟ ಮಾಡಿ. ಜೀರ್ಣಾವಸ್ಥೆ ಯಾವಾಗ್ಲೂ ಅದಕ್ಕೆ ಸಂಬಂಧ ಇರುತ್ತೆ. ಹೆಚ್ಚು ಊಟ ಮಾಡಬೇಡಿ, ಇನ್ನೂ ತಿನ್ನಬೇಕು ಅನ್ನೋವಾಗಲೇ ಊಟ ನಿಲ್ಲಿಸಬೇಕು. ಹಿತವಾದ ಆಹಾರ ತಗೊಳ್ಳಿ, ಬಿಸಿಯಾಗಿ ತಗೊಳ್ಳಿ ಆಹಾರ. ಅದಕ್ಕೆ ಹಿಂದಿನವ್ರು ಹೇಳ್ತಾ ಇದ್ರು, ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ಎಷ್ಟು ಚೆನ್ನಾಗಿ, ಎಂತಹ ಅನುಭವದ ಮಾತು ಹೇಳಿದ್ರು ನಮ್ಮ ಹಿರಿಯರು. ಎಂಥ ಅನುಭವದ ಮಾತು. ನಮಗೆ ಏನು ತಿನ್ನಬೇಕು ಅಂತೆಲ್ಲ ಗೊತ್ತಿದ್ರೆ ನಮಗೆ ಕಾಯಿಲೆ ಖಂಡಿತ ಬರಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ವಯಸ್ಸಾಗಿರೋರಿಗೆ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇದೆ, ಎಲ್ಲ ಮಾಡೋಕ್ಕೆ ಹೋಗಲ್ಲ. ಆದರೆ ಚಿಕ್ಕ ಹುಡುಗರುಗಳು, ಯುವಕರು ಮತ್ತು ಚಿಕ್ಕ ಮಕ್ಕಳುಗಳು ಕೂಡ ಇವತ್ತಿನ ದಿನದಲ್ಲಿ ಬಹಳಷ್ಟು ಬೇರೆ ಜಂಕ್ ಫುಡ್ಡು, ಕೆಟ್ಟ ಆಹಾರಗಳಿಗೆ ಹೋಗ್ತಾ ಇದ್ದಾರೆ, ಆಹಾರ ತಿಂತಾ ಇದ್ದಾರೆ, ಆರೋಗ್ಯವನ್ನು ಕೆಡಿಸ್ಕೋತಾ ಇದ್ದಾರೆ. ಆದರೆ ನಮ್ಮ ಮಕ್ಕಳು, ನಾವು ನೋಡ್ತೀವಿ ಎಷ್ಟೋ ಸತಿ, ನಾನು ಹೇಳ್ತಾ ಇರ್ತೀನಿ, ಪೇಷಂಟ್ಸ್ ಎಲ್ಲ ಹೋಗಿ ಪಾನಿಪುರಿ ಅಂಗಡಿ ಮುಂದೆ ತಂದೆ ತಾಯಿನೂ ನಿಂತ್ಕೊಂಡು ತಿಂತಾ ಇರ್ತಾರೆ, ಆ ಮಕ್ಕಳಿಗೂ ತಿನ್ನಿಸ್ತಾ ಇರ್ತಾರೆ. ಯಾಕ್ರಮ್ಮ, ನೀವು ತಿಂದರೆ ತಾನೇ ಮಕ್ಕಳು ತಿಂತಾರೆ, ನೀವು ಯಾಕೆ ಮಕ್ಕಳಿಗೆ ಕಲಿಸ್ತೀರಾ ಅಂದರೆ ಅವ್ರು ಕೇಳೋದಿಲ್ಲ. ಅವ್ರಿಗೆ ರುಚಿ, ಬಾಯಿ ರುಚಿ. ಈ ಬಾಯಿ ರುಚಿ ಅನ್ನತಕ್ಕಂಥದ್ದು, ನಾಲಿಗೆ ಅನ್ನೋದು ಮನುಷ್ಯನಿಗೆ ಯಾವ್ಯಾವ ರೀತಿ ತೊಂದರೆಗಳನ್ನು ತಂದುಕೊಡುತ್ತೆ ಅಂತ ನಾವು ಇವತ್ತಿನ ದಿನ ನೋಡ್ತಾ ಇದ್ದೀವಿ. ಆದ್ದರಿಂದ ಈ ನಾಲಿಗೆ ರುಚಿಗೋಸ್ಕರ ನಾವು ನಮ್ಮ ಆರೋಗ್ಯವನ್ನು ಕೆಡಿಸ್ಕೋಬಾರ್ದು. ಸೊ ದೇಹದ ಒಂದು ಬೆಳವಣಿಗೆಗೆ, ದೇಹದ ಶಕ್ತಿಗೆ, ಯಾಕೆಂದರೆ ವೃದ್ಧಾಪ್ಯ 60 ವರ್ಷ ಆಗೋವರೆಗೂ ನಮಗೆ ಗೊತ್ತಾಗಲ್ಲ. 60 ಆದಮೇಲೆ ಸ್ವಲ್ಪನೇ ಅಂಗಾಂಗಗಳು ಕ್ಷೀಣಿಸ್ತಾ ಬರ್ತವೆ, ಅದರ ಶಕ್ತಿ ಹುಡುಗುತ್ತಾ ಬರುತ್ತೆ, ಸಾಮರ್ಥ್ಯ ಕಡಿಮೆ ಆಗುತ್ತೆ, ಈವನ್ ಬುದ್ಧಿಗೂ ಕೂಡ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಆದರೂ ಕೂಡ ನಮ್ಮ ಒಂದು ಮನಸ್ಸು ಅನ್ನೋದನ್ನು ನಾವೊಂದು ಹತೋಟಿಯಲ್ಲಿ ಇಟ್ಕೊಂಡಿದ್ರೆ, ಆ ಮನಸ್ಸಿನ ಒಂದು ಪ್ರಭಾವದಿಂದ ನಾವು ನಮ್ಮ ಆರೋಗ್ಯವನ್ನು ಖಂಡಿತವಾಗ್ಲೂ ಕಾಪಾಡ್ಕೋಬೋದು. ಅಯ್ಯೋ ನನಗೆ ವಯಸ್ಸಾಗೋಯ್ತು, ನನಗಿಂತ ಜೋರಾಗಿ ಮೇಷ್ಟ್ರು ಮಾತಾಡಿದ್ರು. ಈಗ ಎಷ್ಟು ಉತ್ಸಾಹದಿಂದ ಹೇಗೆ ಜೋರಾಗಿ ಮಾತಾಡಿದ್ರು. ಅದಕ್ಕೇನು ಕಾರಣ? ಇಲ್ಲೇ ಇದೆ ನಮ್ಗೆ ಉದಾಹರಣೆ, ಇಲ್ಲೇ ಇದೆ ಉದಾಹರಣೆ. ಏನು ಕಾರಣ? ಅವರು ನಾನು ವಯಸ್ಸಾಗಿದೆ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ, ನಾನು ಮೇಷ್ಟ್ರಾಗಿದ್ದೀನಿ ಅಂತಲೇ ಅಂದ್ಕೊಂಡಿದ್ದಾರೆ. ಅದರಿಂದ ಅವರು ಅಷ್ಟೊಂದು ಉತ್ಸಾಹವಾಗಿ ಜೋರಾಗಿ ಮೈಕೆ ಬೇಡ ಅಂದರು. ಗಮನಿಸ್ತಾ ಇದ್ದೆ ನಾನು ಏನು ಮಾಡ್ತಾರೆ ಅಂತ. ಮೈಕ್ ಬೇಡ ಅಂದರು. ಅಂದರೆ ಏನರ್ಥ?
ಅವರ ಆರೋಗ್ಯವನ್ನು ಅವ್ರು ಕಾಪಾಡ್ಕೊಳ್ಬೇಕಾದ್ರೆ ಅವರ ಮನಸ್ಸು ಭಾಳ ಮುಂಚೆ ಕೆಲಸ ಮಾಡುತ್ತೆ. ಆದ್ದರಿಂದ ನಮ್ಮ ಮನಸ್ಸನ್ನು ನಾವು ತುಂಬ ಹತೋಟಿಯಲ್ಲಿ ಇಟ್ಕೋಬೇಕು. ಈ ಬುದ್ಧಿ ಮನಸ್ಸು ಅನ್ನೋದು ಬಹಳ ಚಂಚಲವಾದದ್ದು, ನಾವು ಹೇಳ್ದಾಗ ಕೇಳಲ್ಲ, ಎಲ್ಲೆಲ್ಲೋ ಹೊಟ್ಟೋಗುತ್ತೆ, ಹರಿಹಾಯ್ತಾ ಇರುತ್ತದು. ಆದರೆ ಅದನ್ನು ನಾವು ಕಂಟ್ರೋಲ್ನಲ್ಲಿ ಅದನ್ನು ಇಟ್ಕೋಬೇಕು. ಒಂದು ಅದರ ಜೊತೆಗೆ ಅವರಾಗಲೇ ಹೇಳಿದಾಗೆ ವಯಸ್ಸಾಯಿತು ನಮ್ಮ ಮಗ ಇಲ್ಲ, ನಮ್ಮ ಮಕ್ಕಳು ಕಳಿಸಿದ್ರು, ಎಷ್ಟು ಜನ ಇದ್ದೀರಾ ಇಲ್ಲಿ? ನಾನು ತುಂಬ ಜನಕ್ಕೆ ಹೇಳ್ತೀನಿ, ನಾವು 60 ವರ್ಷಕ್ಕೆ ಬರ್ತಿದ್ದಂಗೆ ಪ್ಲ್ಯಾನ್ ಮಾಡ್ಕೋಬೇಕು. ನಾವು ಮುಂದೆ ಹೇಗಿರಬೇಕು, ವಯಸ್ಸಾಗತ್ತೆ, ಕೈ ಬರಲ್ಲ, ಕಾಲು ಬರಲ್ಲ, ನಡೆಯೋಕ್ಕಾಗಲ್ಲ, ಕುಂಟುತ್ತೆ, ಬೀಳ್ತೀವಿ, ಎಡವ್ತೀವಿ, ಏನು ಮಾಡಬೇಕು? ಈಗಲೇ ಪ್ಲ್ಯಾನ್ ಮಾಡ್ಕೊಂಬಿಡ್ಬೇಕು. ಯಾಕೆ ಅಂದರೆ ಈಗ ಹಕ್ಕಿ ಪಕ್ಷಿಗಳು ಮಕ್ಕಳಿಗೆಲ್ಲ ತುತ್ತು ತಿನ್ನಿಸುತ್ತೆ, ಪ್ರಾಣಿಗಳು ಕೊಟ್ಟು ಎಲ್ಲ ಮಾಡಿ ಅವು ರೆಕ್ಕೆ ಪುಕ್ಕ ಬಂದಮೇಲೆ ಹಾರೋಗುತ್ತೆ. ಯಾವ ಬಾಂಧವ್ಯ ಇದೆ? ಮಕ್ಕಳು ಅಷ್ಟೇ, ಅವ್ರು ದೊಡ್ಡವರಾದ್ಮೇಲೆ ಅವ್ರಿಗಿರುತ್ತೆ, ನಮಗಿರಬೇಕು. ಅದರಿಂದ ನಾವು ಅವರನ್ನು ಬೈಬಾರ್ದು. ಅವರು ಸರಿ ಇಲ್ಲ, ಅವ್ರು ತೊಗೊಂಬಂದುಬಿಟ್ರು, ವೃದ್ಧಾಶ್ರಮಕ್ಕೆ ಹಾಕಿದ್ರು. ಇದು ಪೇಷಂಟ್ಗಳಂತೂ ಬಂದು ದಿನ ಬೆಳಗಾದರೆ ಇದೇ ಹರ್ಕತೆ ಕೇಳಿ ಸಾಕಾಗೋಗಿದೆ. ನಾನು ಹೇಳ್ತಾನೆ ಇರ್ತೀನಿ, ಬೇಡಿ ಹಾಗೆ ಅನ್ಕೋಬಾರ್ದು. ನಾವು ಈಗಿನ ಕಾಲ ಬದಲಾವಣೆ ಆಗಿದೆ, ಎಲ್ಲರೂ ಕೆಲ್ಸಕ್ಕೆ ಹೋಗಬೇಕು, ಗಂಡ ಹೆಂಡತಿ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳು ಓದೋಕ್ಕೆ ಹೋಗ್ತಾರೆ, ಮನೇಲಿ ಒಬ್ಬೊಬ್ಬರೇ ವಯಸ್ಸಾಗಿರೋರು ಇರ್ತಾರೆ. ಇದ್ದಾಗ ಬೀಳ್ತಾರೆ, ಏಳ್ತಾರೆ, ತೊಂದರೆಗಳು ಅನುಭವಿಸ್ಬೇಕಾಗುತ್ತೆ. ಇವೆಲ್ಲ ಸರ್ವೇ ಸಾಮಾನ್ಯ ಆಗೋಗಿದೆ. ಯಾಕೆಂದರೆ ನ್ಯೂಕ್ಲಿಯರ್ ಫ್ಯಾಮಿಲಿಗಳು, ಬರೀ ಕೇಂದ್ರ ಒಂದೊಂದೇ ಮಕ್ಕಳು, ಗಂಡ ಹೆಂಡತಿ ಇಬ್ಬರೇ ಇರೋದು. ಎಲ್ಲ ಜಾಯಿಂಟ್ ಫ್ಯಾಮಿಲಿಗಳು, ಹಿಂದೆ ಒಟ್ಟು ಕುಟುಂಬಗಳಿರ್ತಾಯಿದ್ವು, ಎಲ್ಲರೂ ಒಬ್ಬರಲ್ಲಿದ್ದರು ಒಬ್ಬರು ನೋಡ್ಕೊಳ್ಳೋರು, ಮಾಡೋರು, ಮಟ್ಟವರು. ಇವಾಗ ಯಾರು ಇದ್ದಾರೆ? ಎಲ್ಲ ಸಿಂಗಲ್ ಫ್ಯಾಮಿಲಿಗಳು, ಗಂಡ ಹೆಂಡತಿ ಮಗು, ನಾನು ನನ್ನ ಕಣ್ಣು ಮುಂದೆ ನೀನು, ನಿನ್ನ ಕಣ್ಣು ಮುಂದೆ ಅದು, ಅಷ್ಟೇ. ಅದು 3 ಬಿಟ್ಟರೆ ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ಇದನ್ನು ನಾವು ಈ ವ್ಯವಸ್ಥೆನ ಬದಲಾವಣೆ ಮಾಡೋದು ತುಂಬ ಕಷ್ಟ ಇದೆ, ಆಗೋದಿಲ್ಲ. ಆದರೆ ವಯಸ್ಸಾದ ಮೇಲೆ ನಾವು ಹೇಗಿರಬೇಕು, ನಮ್ಮ ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು, ಆ ಒಂದು ವ್ಯವಸ್ಥೆಗೆ ನಾವು ಅಭ್ಯಾಸ ಮಾಡ್ಕೋಬೇಕು. ನಮ್ಮ ಕೈಲಾದಷ್ಟು ದಿನ ನಾವು ಸಹಾಯನೂ ಮಾಡಬೇಕು. ಯಾಕೆಂದರೆ ವಯಸ್ಸು ನಿವೃತ್ತಿ ಆದಮೇಲೆ ಸುಮ್ಮನೆ ಕೂತ್ಕೋಬಾರ್ದು. ಕೀಪ್ ಯುವರ್ ಸೆಲ್ಫ್ ಆ್ಯಕ್ಟಿವ್. ನಿಮ್ಮನ್ನು ನೀವು ಸದಾ ಕ್ರಿಯಾಶೀಲರನ್ನಾಗಿ ತೊಡಗಿಸ್ಕೊಳ್ಳಿ. ಸದಾ ಕೆಲಸ ಮಾಡಿ. ಅಯ್ಯೋ ನಂಗೆ ಕಾಲು ನೋಯ್ತಾ ಇದೆ, ಮಂಡಿ ನೋಯ್ತಾ ಇದೆ, ನಂಗೆ ಓಡಾಡೋಕ್ಕಾಗಲ್ಲ ಅಂತ ಅನ್ನಬಾರ್ದು. ಎಷ್ಟಾಗುತ್ತೋ ಅಷ್ಟು ಓಡಾಡ್ತೀನಿ. ಆಶ್ರಮದಲ್ಲೇ 2 ಸುತ್ತು ಹೊಡೀರಿ. ಇಲ್ಲೇ ಕೂತ್ಕಡೆನೇ ಎಕ್ಸಸೈಸ್ ಮಾಡ್ಬೋದು. ಇವಾಗಂತೂ ಬೇಕಾದಷ್ಟು ಥರಗಳು ಬಂದಿದೆ, ಕೂತ್ಕಡೆನೇ ಎಕ್ಸಸೈಸ್ ಮಾಡ್ಬೋದು. ಆಹಾರ ಕಂಟ್ರೋಲ್ ಮಾಡ್ಕೊಳ್ಳಿ, ಹಿತವಾದ ಆಹಾರ ಉಪಯೋಗಿಸಿ, ಸಂತೋಷವಾಗಿ 4 ಜನರ ಜೊತೆ ಮಾತಾಡಿ. ನಮ್ಮ ಸ್ವಭಾವಗಳನ್ನ ನಾವು ಬದಲಾಯಿಸ್ಕೋಬೇಕು. ಸದಾ ಯೋಚನೆ ಮಾಡಿ ಕೊರಗ್ತಾ ಇರೋದು, ಅಯ್ಯೋ ಮಗ ಬರಲೇ ಇಲ್ಲ, ಅವ್ರ ಮಗ ಬಂದ್ಬಿಟ್ಟ, ಹಣ್ಣು ತಂದು ಕೊಟ್ಬಿಟ್ಟ, ಹಾಲು ತಂದು ಕೊಟ್ಟ, ನಮ್ಮ ಮಗ ನೋಡು ಬರಲೇ ಇಲ್ವಲ್ಲ, ಎಲ್ಲೋ ಏನು ಇಂಥ ಹಣೆ ಬರ, ನಮ್ಮ ಕರ್ಮ ಇಷ್ಟುದ್ದ ಸಾಕಿದ್ವಿ, ಬೆಳೆಸಿದ್ವಿ, ಎಷ್ಟು ದೊಡ್ಡವ್ರನ್ನಾಗಿ ಮಾಡಿದ್ವಿ, ಮದುವೆ ಮಾಡಿದ್ವಿ, ಬಾಣಂತನ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಏನು ನಮ್ಮ ಮಕ್ಕಳಿಂದ ಪ್ರಯೋಜನ ಇಲ್ಲ, ನಮಗಿದೇ ಹಣೆ ಬರ ಆಗೋಯ್ತಲ್ಲ. ಈ ಒಂದು ಕೊರಗನ್ನು ನಾವು ಖಂಡಿತ ಮರಿಬೇಕು. ವಯಸ್ಸಾದ ಮೇಲೆ ಅವ್ರು ಹೇಳ್ದಂಗೆ ನಿರ್ಲಿಪ್ತತೆ ಬೇಕೇ ಬೇಕು, ವ್ಯಾಮೋಹ ಬಿಡಲೇಬೇಕು. ಸತ್ಸಂಗತ್ವೇ ನಿಸ್ಸಂಗತ್ವೇ ನಿರ್ಮೋಹತ್ವೇ ನಿಶ್ಚಲತತ್ವೇ ಜೀವನ್ಮುಕ್ತಿ. ನಮ್ಮ ಮುಕ್ತಿ ಅಂದರೆ ಸಾಯೋದು ಅಂತಲ್ಲ, ಈ ಜೀವನದ ಸಂಸಾರದ ಬಂಧನಗಳಿಂದ ತೊಂದರೆಗಳನ್ನು ನಾವು ದೂರ ಇಟ್ಟು ನಮ್ಮನ್ನು ನಾವು ಕಾಪಾಡಬೇಕಾದ್ರೆ ನಾವೆಲ್ಲಿಗೆ ಹೋಗಬೇಕು? ಇದೆಲ್ಲ ಬಿಡಬೇಕು, ನಿರ್ಲಿಪ್ತತೆ ಬರಬೇಕು. ಯಾವುದೇ ರೀತಿಯ ಕೊರಗನ್ನು ಹಚ್ಕೋಬಾರ್ದು. ಅವರು ನಮಗೆ ಮಾಡಲಿಲ್ಲ, ಇವರು ಮಾಡಲಿಲ್ಲ, ಇಲ್ಲ, ನಾವೇ ಇನ್ನೊಬ್ರಿಗೆ ಸಹಾಯ ಮಾಡೋಣ. ನಮ್ಮ ಕೈಲಾದ ಸಹಾಯ ನಾವೇ ಇನ್ನೊಬ್ರಿಗೆ ಮಾಡೋಣ, ನಮ್ಮ ಪಕ್ಕದಲ್ಲಿರೋರಿಗೆ ಮಾಡೋಣ, ಅವ್ರ ಜೊತೆ ಸಂತೋಷವಾಗಿ 4 ಮಾತಾಡೋಣ. ಏನೂ ಬೇಡ. ನಮ್ಮ ತಂದೆ 97 ವರ್ಷ ಬದುಕಿದ್ರು. 96 ವರ್ಷದವರೆಗೂ ನಮ್ಮ ತಂದೆ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗೋರು ಬರೋರು. ಕಾರಲ್ಲಿ ಹೋಗಿ ಅಣ್ಣ ಅಂದರೆ, ಏನಮ್ಮ ಕಾಲು ಬೇಕೋ ಕಾರ್ ಬೇಕು ಅಂತ ಕೇಳೋರು. ಕಾಲು ಬೇಕು ಕಣಮ್ಮ, ಕಾರಲ್ಲ ಅನ್ನೋರು. ಅಂದರೆ ಆ ಒಂದು ಯೋಚನೆ ಅವ್ರಿಗೇನು ಬಂದಿತ್ತು, ನಾನು ಚೆನ್ನಾಗಿ ನಡೆದು ಓಡಾಡ್ದಿದ್ರೆ ಓಡಾಡ್ತಾನೆ ಇರ್ತೀನಿ ಸಾಯೋವರೆಗೂ, ಇದು ಬೇಕೇ ಹೊರತು ಅದು ಬೇಡ ಅಂತ. ಖಂಡಿತವಾಗ್ಲೂ ನಾವು ಅದನ್ನು ಅನುಸರಿಸಬೇಕಾದಂಥ ಮಾರ್ಗಗಳು ಎಲ್ಲ ಬಿಡಬೇಕು. ಯೋಚನೆ ಚಿಂತೆಗಳನ್ನ, ಮಾನಸಿಕವಾಗಿ ಬಹಳಷ್ಟು ನೋವು ಬರುತ್ತೆ. ವಯಸ್ಸಾದ ಮೇಲೆ ಬಹಳ ಸೆನ್ಸಿಟಿವ್ ಮೈಂಡ್, ಬಹಳ ಸೂಕ್ಷ್ಮ ಆಗುತ್ತೆ ಮನಸ್ಸು. ನಮಗೆ ಗೊತ್ತಿದ್ದೋ ಯಾರಾದರೂ ಏನಾದರೂ ಒಂದು ಸಣ್ಣ ಮಾತಂದರೂ ಕೂಡ ನಮಗದು ತುಂಬ ತೊಂದರೆ ಕೊಡುತ್ತೆ. ಮಾನಸಿಕ ನೋವು ಜಾಸ್ತಿ ಉಂಟಾಗುತ್ತೆ. ಅದನ್ನು ನಾವು ತಗೋಬಾರ್ದು ಮನಸ್ಸಿಗೆ. ಅದಕ್ಕೇನು ಮಾಡಬೇಕು? ನಿರ್ಲಿಪ್ತತೆ ಬೆಳೆಸ್ಕೋಬೇಕು. ಆದ ತಕ್ಷಣ ಅಲ್ಲೇ ಬಿಡಬೇಕು. ಅಯ್ಯೋ ಅಂದ್ಕೊಳ್ಳಿ, ಬಿಟ್ಬಿಡು. ನಾವು ಅದರ ಬಗ್ಗೆ ಚಿಂತೆ ಮಾಡೋದು ಬೇಡ. ಈಗ ಒಟ್ಟು ಕುಟುಂಬ ನೀವೆಲ್ಲ ಒಂದೇ ಕಡೆ ಇರ್ತೀರ, ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ದೇವರು ಒಬ್ಬೊಬ್ರಿಗೆ ಒಂದೊಂದು, ಎಲ್ಲರಿಗೂ ಅವ್ರವ್ರದ್ದೇ ವೈಯಕ್ತಿಕವಾದಂತಹ ತೊಂದರೆಗಳಿರುತ್ತೆ, ಸಮಸ್ಯೆಗಳಿರುತ್ತೆ, ನಡವಳಿಕೆಗಳು ಇರುತ್ತೆ.
ಭಾವನೆಗಳು ಇರುತ್ತೆ ವೈಯಕ್ತಿಕವಾಗಿ. ಯಾರು ಒಬ್ರಿಗೊಬ್ರು ಇಬ್ಬರು ಒಂದೇ ಆಗೋಕ್ಕೆ ಸಾಧ್ಯನೇ ಇಲ್ಲ, ಒಂದೇ ಥರ ಇರೋಕ್ಕೆ. ಆದಾಗ ಏನಾಗುತ್ತೆ, ನಾವು ಒಂದು ರೀತಿ ಸ್ಪಂದಿಸಬೇಕಷ್ಟೇ. ಅದನ್ನು, ಆ ಭಾವನೆಗಳನ್ನು, ಆ ಗುಣಗಳನ್ನು ನಾವು ಬೆಳೆಸ್ಕೊಂಡ್ರೆ ವಯಸ್ಸಾದ ಮೇಲೆ ದೇಹದ ಆರೋಗ್ಯ ನೋಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಮಾನಸಿಕ ಆರೋಗ್ಯ ಬಹಳ ಬಹಳ ಮುಖ್ಯ. ಯಾಕೆಂದರೆ ಇವತ್ತಿನ ದಿನ ವಯಸ್ಸಾದ ಮೇಲೆ ಬರೋ ಕಾಯಿಲೆ ನಾನು ಲಿಸ್ಟ್ ಹೇಳ್ತಾ ಹೋದರೆ ಆಸ್ಟಿಯೋಆರ್ಥ್ರೈಟಿಸು, ಬ್ರೈನು ಡ್ಯಾಮೇಜ್ ಆಗುತ್ತೆ, ಪಾರ್ಕಿನ್ಸೋನಿಸಮ್ ಬರುತ್ತೆ, ಇನ್ನು ಮಂಕ್ತನ ಬರುತ್ತೆ, ಡಿಪ್ರೆಷನ್ಗೆ ಹೋಗ್ತಾರೆ, ಬೇಗ ಬಿದ್ದು ಫ್ರ್ಯಾಕ್ಚರ್ಗಳಾಗ್ತವೆ. ಏನು ಒಂದು ದೊಡ್ಡ ಲಿಸ್ಟು ಹೇಳ್ತಾ ಹೋದರೆ ಅದು ಮುಗಿಯೋದೇ ಇಲ್ಲ. ಅದೆಲ್ಲದಕ್ಕೂ ಕಾರಣ ಏನು ಅಂದರೆ ನಮ್ಮ ಮನಸ್ಸು ದುರ್ಬಲವಾಗುತ್ತೆ. ಯಾವಾಗ ಮನಸ್ಸು ದೌರ್ಬಲ್ಯಕ್ಕೆ ಹೋಗುತ್ತೋ ಆ ಟೈಮ್ನಲ್ಲಿ ನಮ್ಮ ಶಕ್ತಿ ತಾನೇ ಹೋಗುತ್ತೆ. ನಾನು ಮಾಡೋವಾಗ ಇಂಥದ್ದು ಮಾಡ್ತೀನಿ ಅಂತ ದೃಢವಾಗಿ ಹೆಜ್ಜೆ ಇಟ್ಟರೆ, ಯೋಚನೆ ಮಾಡ್ಕೊಂಡು ಇಡಬೇಕು, ಇಟ್ಟರೆ ಆಗ ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೋದು. ಅದು ಬಿಟ್ಟು ಎಲ್ಲೋ ಯೋಚನೆ ಮಾಡ್ಕೊಂಡು ನನ್ನ ಮಗ ಬರಲಿಲ್ಲ, ಅಯ್ಯೋ ಸೊಸೆ ನೋಡು ಏನು ನನ್ನ ಕಂಡ್ರೆ ಇಷ್ಟನೇ ಇಲ್ಲ, ನಾನು ಎಷ್ಟು ಮಾಡಿದೆ ಅವಳಿಗೆ ಅಂತ ನಾನು ಹಿಂಗೆ ಕಾಲಿಟ್ಟರೆ ಬಿದ್ದೆ ಕೆಳಗಡೆ, ಅದೇ ನನಗೆ ಶತ್ರು. ಆದ್ದರಿಂದ ನಮ್ಮ ಮಾನಸಿಕವಾದಂತಹ ಒಂದು ಸಮಸ್ಯೆಗಳನ್ನು ಸಾಧ್ಯವಾದಷ್ಟು ದೂರ ಇಡಬೇಕು. ಅದರ ಬಗ್ಗೆ ಬಂದ ತಕ್ಷಣ ಅದನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಬೇಕು, ಬೇರೆ ಕಡೆಗೆ ಹೋಗಬೇಕು. ಅದಕ್ಕೆ ಆಧ್ಯಾತ್ಮನ ನಾವು ಬಹಳಷ್ಟು ಇವತ್ತಿನ ದಿನ ಯೋಗ ಅಂತೀವಿ, ಮೆಡಿಟೇಷನ್ ಅಂತೀವಿ, ಇವೆಲ್ಲನೂ ನಾವು ನಮ್ಮ ಆರೋಗ್ಯದಲ್ಲಿ ಸೇರಿಸ್ಬಿಟ್ಟಿದ್ದೀವಿ. ಯಾತಕ್ಕಪ್ಪ ಅಂತಂದರೆ ನಮ್ಮ ಮನಸ್ಸು ಒಂದು ಯಾವುದೋ ಒಂದು ಕೆಟ್ಟ ಸಮಸ್ಯೆ ಕಡೆ ಹೋಗೋದು ಬಿಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಮಾರ್ಗಕ್ಕೆ ನಮ್ಮ ಮನಸ್ಸು ಹೋಗುತ್ತೆ ಅಂದರೆ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾವು ಅದನ್ನೆಲ್ಲ ಇವಾಗ ತಂದುಬಿಟ್ಟಿದ್ದೀವಿ. ಆದ್ದರಿಂದ ಅಂಥ ಭಾವನೆಗಳನ್ನ ಬೆಳೆಸ್ಕೋಬೇಕು, ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೋಬೇಕು. ತುಂಬ ಬಹಳಷ್ಟು ಕೆಲವು ಸತಿ ತುಂಬ ವೇದಿಸ್ತಾರೆ, ಕೆಲವರು ತುಂಬ ರೋದಿಸ್ತಾರೆ ಬಂದು, ಅಯ್ಯೋ ಹಿಂಗಾಗೋಯ್ತು, ಅಯ್ಯೋ ಹಾಗಾಗೋಯ್ತು. ಆದರೆ ಖಂಡಿತವಾಗ್ಲೂ ಅದನ್ನು ನಾವು ಬೆಳೆಸ್ಕೋಬಾರ್ದು. ಬುದ್ಧಿಯನ್ನು, ನಮ್ಮ ಮನಸ್ಸನ್ನು ನಾವು ನಮ್ಮ ಹತೋಟಿನಲ್ಲೇ ಇಟ್ಕೋಬೇಕು. ಇದನ್ನು ಒಂದು ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಾವು ನಮ್ಮ ಆರೋಗ್ಯವನ್ನು 100ಕ್ಕೆ 100 ಸುಧಾರಿಸ್ಕೋಬೋದು. ಬರುತ್ತೆ ಕಷ್ಟ, ಜೀವನದಲ್ಲಿ ಮನುಷ್ಯನಿಗೆ 70% ಕಷ್ಟ, 30% ಸುಖ. ಅದು ಡಾಕ್ಟ್ರಾದರೂ ಅಷ್ಟೇ, ಪೇಷಂಟ್ ಆದರೂ ಅಷ್ಟೇ, ಪ್ರೈಮ್ ಮಿನಿಸ್ಟರ್ ಆದರೂ ಅಷ್ಟೇ, ಮಹಾರಾಜ ಆದರೂ ಅಷ್ಟೇ, ಯಾರಾದರೂ ಯಾರಿಗೂ ತಪ್ಪಲ್ಲ ಈ ಬವಣೆ. ಯಾರೂ ಇದರಿಂದ ಹೊರತಿಲ್ಲ. ಎಲ್ಲರೂ ರೈಲು ಹತ್ತುತ್ತೀವಿ, ಒಬ್ಬೊಬ್ಬರು ಒಂದೊಂದು ಸ್ಟೇಷನಲ್ಲಿ ಇಳಿತಾ ಹೋಗ್ತೀವಿ ಅಷ್ಟೇ, ಯಾರೂ ಇದಕ್ಕೆ ಹೊರತಲ್ಲ. ಆದರೆ ನಮ್ಮ ಒಂದು ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ಕೊಂಡು, ಮನಸ್ಸನ್ನು ಹತೋಟಿಲಿ ಇಟ್ಕೊಂಡು, ನಮಗೇನು ಬೇಕೋ ಅದು ಮಾಡಿಕೊಂಡು ನಮ್ಮನ್ನು ನಾವು ನೋಡ್ಕೊಳ್ಳೋಣ. ನಾವು ಬೇರೆಯವ್ರಿಗೆ ಭಾರ ಆಗೋದು ಬೇಡ. ಎಷ್ಟೋ ಸತಿ ಯಾರೋ ಕೆಲವರು ಬಂದು ಹೇಳ್ತಾರೆ, ಅಯ್ಯೋ ನಾವೆಲ್ಲ ಭಾರ ಆಗಿಬಿಟ್ಟಿದ್ದೀವಿ ನಮ್ಮ ಮಕ್ಕಳಿಗೆ. ಖಂಡಿತ ಹಾಗೆ ಅಂದ್ಕೋಬೇಡಿ, ಭಾರ ಅಂತ ನೀವು ಅಂದ್ಕೋಬೇಡಿ. ಭಾರ ನೀವು ಆಗಲೇಬೇಡಿ. ನನ್ನ ಪ್ರಕಾರ ನಾನು ಆಗಲ್ಲ, ನಾನು ಇರ್ತೀನಿ, ನಾನು ಗಟ್ಟಿಯಾಗಿರ್ತೀನಿ, ನಾನು ಮಾಡ್ತೀನಿ, ಎಲ್ಲರಿಗೂ ಅಡ್ಜಸ್ಟ್ ಆಗ್ತೀನಿ. ಅದನ್ನು ಒಂದು ಭಾವನೆಗಳನ್ನು ನಾವು ಬೆಳೆಸ್ಕೊಂಡಾಗ ನಮ್ಮ ಆರೋಗ್ಯ ಖಂಡಿತವಾಗ್ಲೂ ಸುಧಾರಿಸುತ್ತೆ. ಇನ್ನು ಸಾಮಾಜಿಕ ಸಮಸ್ಯೆಗಳಿಗೆ ಹೋದಾಗ ಸಾಮಾಜಿಕ ಸಮಸ್ಯೆಗಳು ತುಂಬ ಆಗ್ತವೆ. ನಾನು ಹೇಳಿದೆ, ಅಲ್ಲಿ ನಮ್ಮ ಪಾರ್ಕ್, ಚಾಮುಂಡಿಪುರಂ ಪಾರ್ಕಲ್ಲಿ ಸುಮಾರು ಒಂದು 20-25 ಜನ ವಯಸ್ಸಾಗಿರೋರೆಲ್ಲ ಕೂತ್ಕೋತಾಯಿದ್ರು. ನಮ್ಮ ತಂದೆ ಜೊತೆ ಕೂತ್ಕೋತಾಯಿದ್ರು ಬಹಳಷ್ಟು ಜನ. ನಾನು ತಮಾಷೆಗೆ ನಮ್ಮ ತಂದೆನ ಕೇಳ್ತಾ ಇದ್ದೆ, ಏನಣ್ಣ ಮಾತಾಡ್ತೀರಾ, ಎಲ್ಲರೂ ಸುಮ್ಮನೆ ಗಂಟೆ ಕೂತ್ಕೊಂಡು ಹರಟೆ ಹೊಡಿತಾನೆ ಇರ್ತೀರಲ್ಲ, ಏನಂಥದ್ದಿರುತ್ತೆ ನೀವು ಮಾತಾಡೋದು, ನಮಗೆ ಗೊತ್ತಿರಲ್ಲ, ಯಾಕೆ ನಾವೆಲ್ಲ ಚಿಕ್ಕ ವಯಸ್ಸು ಅಂತ ಕೇಳಿದಾಗ ಅವ್ರು ಹೇಳೋರು, ಇಲ್ಲ ಕಣಮ್ಮ, ಅವ್ರ ಮನೆ ಸಮಸ್ಯೆ ಅವ್ರು ಹೇಳ್ತಾರೆ, ನಮ್ಮನೆ ಸಮಸ್ಯೆ ಹೇಳ್ತೀವಿ, ಲೈಟ್ ಚಾರ್ಜ್ ಕಟ್ಟಕ್ಕೆ ಹೋಗಬೇಕು, ಎಲೆಕ್ಟ್ರಿಕ್ ಬಿಲ್ ಕಟ್ಟಿಲ್ಲ, ಅಲ್ಲಿ ಹೋಗಿ ಸಾಮಾನು ಅಂಗಡಿಗೆ ಲಿಸ್ಟ್ ಕೊಟ್ಟು ಬರಬೇಕು. ವಯಸ್ಸಾಗಿರೋರು ಒಬ್ಬೊಬ್ರಿಗೆ ಒಂದೊಂದು ಥರ ಇದೆ ಕಣಮ್ಮ, ನಿನಗೆ ಗೊತ್ತಾಗಲ್ಲ, ನಿನಗೆ ಅರ್ಥ ಆಗಲ್ಲ ಕಣಮ್ಮ, ನಿಂಗೆ ಆ ವಯಸ್ಸು ಬಂದಾಗ ನಿನಗೆ ಅರ್ಥ ಆಗುತ್ತೆ ಅನ್ನೋರು ನಮ್ಮ ತಂದೆ. ಖಂಡಿತವಾಗ್ಲೂ ನಂಗೆ ಹಾಗೆ ಅನಿಸ್ತಿತ್ತು. ಇವಾಗ ನಾನು ಅದೇ ಹೆಜ್ಜೆಯಲ್ಲಿ ಇದ್ದೀನಲ್ಲ, ಒಂದು ಲೈನಲ್ಲಿ, ನಿಮಗಿಂತ ಸ್ವಲ್ಪ ಹಿಂದೆ ಮುಂದೆ ಮಧ್ಯದಲ್ಲೆಲ್ಲ ಸೇರ್ಕೋಬೋದೇನೋ ಗೊತ್ತಿಲ್ಲ. ಅದರಿಂದ ಅರ್ಥ ಆಗುತ್ತೆ. ಅಂದರೆ ಆದರೂ ಕೂಡ ನಮ್ಮ ತಂದೆ ಪ್ರತಿ ಸರ್ತಿನೂ ಹೇಳೋರು, ಯಾವಾಗಲೂ ಎಲ್ಲ ಬಿಟ್ಬಿಡ್ಬೇಕು ಕಣಮ್ಮ, ಏನು ಬೇಕೋ ಅದು ನಾವು ಮಾಡಬೇಕು, ನಮ್ಮ ಸಂತೋಷಕ್ಕೆ ನಾವು ಏನು ಬೇಕೋ ನಮಗೆ ಮಾಡ್ಕೋಬೇಕು, ಬೇರೆಯವ್ರಿಗೂ ಒಂದು ಸಹಾಯ ಮಾಡಿ ಸಂತೋಷವಾಗಿದ್ದು ಇರೋವರೆಗೂ ಅದೇ ಥರ ಇರಬೇಕು. ತುಂಬ ಆಸೆ ಪಡಬಾರ್ದು, ಯಾವುದಕ್ಕೂ ಆಸೆ ಪಡಬಾರ್ದು. ಆಸೆಯಿಂದನೇ ತುಂಬ ಕಷ್ಟ. ಇವತ್ತಿನ ದಿನ ನಮ್ಮ ಮಕ್ಕಳಿಗೆ ನಾವು ನೋಡಿದಾಗ ತುಂಬ ಆಸೆ, ಕಾರಿದ್ದರೆ ಬೆನ್ಸ್ ಕಾರ್ ಬೇಕು ಅನ್ನತ್ವಿ. ಅದು ಯಾರೋ ಒಬ್ಬರು ಕಾರಲ್ಲಿ ಕೂಡಿಸ್ಕೊಂಡು ಹೋಗುವಾಗ ನನ್ನನ್ನು ಕೇಳಿದ್ರು, ಏನಮ್ಮ ನಿಂಗೇನಾರು ಗೊತ್ತಾಗ್ತಿದೆಯಾ ಅಂದರೆ, ನನಗೇನು ಗೊತ್ತಾಗ್ತಿಲ್ವಲ್ಲ ಅಂದೆ. ಆಮೇಲೆ ಅಯ್ಯೋ ಏನಮ್ಮ ಹಿಂಗೆ ಅಂದ್ಬಿಟ್ಟೆ, ನಾನು 64 ಲಕ್ಷ ರೂಪಾಯಿ ಬೆನ್ಸ್ ಕಾರ್ ತೊಗೊಂಡು ನಿನ್ನನ್ನು ಫಸ್ಟ್ ಟೈಮ್ ಕೂಡಿಸ್ಕೊಂಡು ಹೋಗ್ತಾ ಇದ್ದೀನಿ, ನೀನು ಏನೂ ಗೊತ್ತಾಗ್ತಿಲ್ಲ ಅಂದ್ಬಿಟ್ರೆ ನನಗೇನಮ್ಮ ಡಿಪ್ರೆಷನ್ ಆಗೋಯ್ತು ನನಗೆ.
ಅಯ್ಯೋ ಕಾರಲ್ಲಿ ನಂಗೆ ಹತ್ತೋದು ಗೊತ್ತು, ಇಳಿಯೋದು ಗೊತ್ತು, ಈ ಕಾರ್ ಇರೋದು ಅಷ್ಟಕ್ಕೆ ಹೊರತು ಬೇರೆ ಇನ್ನೇನಕ್ಕೂ ಅಲ್ವಲ್ಲ ಅಂತ ಅನ್ನಿಸ್ತು. ನಂಗೆ ಗೊತ್ತಾಗಲಿಲ್ಲ ಖಂಡಿತ. ಇರಿ ಸ್ವಲ್ಪ ಎಲ್ಲ ನೋಡ್ತೀನಿ ನಿಧಾನಕ್ಕೆ ಕಾರ್ನ ಅಂದ್ಬಿಟ್ಟು ಇಳಿದು ಎಲ್ಲ ಸುತ್ತಮುತ್ತ ಎಲ್ಲ ನೋಡಿದೆ. ಹೌದು ಬೆನ್ಸ್ ಕಾರು ನೋಡೋಕ್ಕೂ ಚೆನ್ನಾಗಿದೆ, ನಂಗೆ ಖಂಡಿತ ಗೊತ್ತಾಗಲಿಲ್ಲ ಅಂದೆ. ಅಂದರೆ ನಮ್ಮ ಮನಸ್ಥಿತಿ ಹೇಗಿರಬೇಕು ಅಂದರೆ ನಿರ್ಲಿಪ್ತತೆ ಇರಬೇಕು. ಯಾವುದೇ ಒಂದು ಸಂತೋಷ ಸುಖ ಇದ್ರೂ ಸಂತೋಷ ಅನುಭವಿಸೋಣ. ಇವ್ರು ಹೇಳಿದ್ರು ಮುಪ್ಪಲ್ಲಿ ಆನಂದ ಅನುಭವಿಸೋದು ನಿಜವಾಗ್ಲೂ ಭಾಳ ಮುಖ್ಯವಾದಂಥ ವಿಚಾರ. ಅದು ಅವ್ರು ಹೇಳಿದ ವಿಷಯ. ಎಲ್ಲದರಲ್ಲೂ ಆನಂದ ಕಾಣಬೇಕು. ಹೊರಗಡೆ ಹೋದರೆ ಒಂದು ಗಿಡದಲ್ಲಿ ಆನಂದ ನೋಡಬೇಕು, ನಾವು ಒಂದು ಹೂವಲ್ಲಿ ನೋಡಬೇಕು. ಆ ಮಗು ಹೇಳಿದಾಗ ಆ ಶ್ಲೋಕದಲ್ಲಿ ಒಂದು ಆನಂದ, ಪ್ರತಿಯೊಂದರಲ್ಲೂ ಇದೆ ಆನಂದ. ಆ ಆನಂದನ ನಾವು ಅದನ್ನು ಅನುಭವಿಸ್ಬೇಕು. ಹೇಗೆ ಅಂದರೆ ಅದನ್ನು ಕಂಡುಕೋಬೇಕು. ನಾವು ಯಾವುದ್ರಲ್ಲಿ ಆನಂದ ಇದೆಯೋ ಅದನ್ನು ಕಂಡುಕೋಬೇಕು ನಾವೇ ಹೊರತು ಅದು ಬಿಟ್ಟು ಅದ್ರ ಪಾಡಿಗೆ ಅದು ಇವ್ರ ಪಾಡಿಗೆ ಇವರು. ಎಷ್ಟು ಜನ ಬರ್ತಾರೆ ನನ್ನ ಹತ್ರ, ವಯಸ್ಸಾಗಿರೋರೇ ತುಂಬ ಜನ ಬರ್ತಾರೆ. ಬಂದವರೆಲ್ಲ ಒಬ್ಬೊಬ್ಬರು ಒಂದೊಂದು ಸಮಸ್ಯೆ, ಆ ಸಮಸ್ಯೆಗೆಲ್ಲ ನಾನು ಒಂದೊಂದು ಉತ್ತರ ಹೇಳ್ತಾ ಇರ್ತೀನಿ. ಏನಂದರೆ ನಮ್ಮನ್ನು ನಾವು ಸಾಮಾಜಿಕವಾಗಿ ಬೇರೆಯವ್ರ ಜೊತೆ ಹೊಂದಿಕೊಂಡು ಕೆಲಸ ಮಾಡಿದಾಗ, ಈಗ 10 ಜನದ ಜೊತೆ ನಮ್ಮ ಕಷ್ಟ ಸುಖ ಹಂಚ್ಕೊಂಡು ಅವ್ರಿಗೂ ಸಹಾಯ ಮಾಡಿದಾಗ ನಮಗೇನೋ ಖುಷಿ. ಅಯ್ಯೋ ನಾವು ಅವ್ರಿಗೊಂಚೂರು ಹೆಲ್ಪ್ ಮಾಡಿದ್ದೀವಿ ಪರವಾಗಿಲ್ಲ, ಅದೇ ಒಂದು ಆನಂದ. ಆದ್ದರಿಂದ ಮುಖ್ಯವಾಗಿ ಸೂತ್ರಗಳನ್ನು ಏನು ಇಟ್ಕೋಬೇಕಪ್ಪ ಅಂದರೆ ಮಿತವಾದ ಆಹಾರ, ಒಂದು ಮಾನಸಿಕ ದೃಢತೆ, ನಿರ್ಲಿಪ್ತತೆ, ಸ್ಥಿತಪ್ರಜ್ಞತೆ. ಅವ್ರೇನು ಹೇಳಿದ್ರು ಸ್ಥಿತಪ್ರಜ್ಞ, ಯಾವುದಕ್ಕೂ ಕಲ್ಲು ಬಂಡೆ ಥರ ಯಾವುದಕ್ಕೂ ಅಲುಗಾಡೋದಿಲ್ಲ, ಎಲ್ಲದನ್ನೂ ಸ್ವೀಕರಿಸೋದು. ಕಷ್ಟ ಬಂದರೂ ಒಂದೇ, ಸುಖ ಬಂದರೂ ಒಂದೇ. ಆ ರೀತಿ ಒಂದು ಸ್ವೀಕರಿಸಿ ಜೀವನವನ್ನು ಎಲ್ಲರ ಜೊತೆ ಸೇರಿ ಸಮಾನತೆಯಿಂದ ಒಳ್ಳೆಯ ಸಹಯೋಗ ಪಡೆದು ಅನುಭವಿಸಿದಾಗ ಮಾತ್ರ ಮುಪ್ಪು ಆನಂದನೇ. ಯಾರೋ ಹೇಳಿದ್ರು ಒಬ್ಬರು, ಏನು ವೃದ್ಧಾಪ್ಯನೇ ಒಂದು ಶಾಪ, ನಿಮ್ಗೆ ಅರ್ಥ ಆಗಲ್ವೇ ಅಂದರು ನನ್ನ. ಅಯ್ಯೋ ಶಾಪ ಅಂತ ಅಂದ್ಕೋಬೇಡಿ, ವರ ಅಂದ್ಕೊಳ್ಳಿ. ಯಾತಕ್ಕೆ ಅಂದರೆ ನಾವು 10 ಜನಕ್ಕೆ ನಮ್ಮ ಅನುಭವ ಕೊಡ್ಬೋದು, ಅವ್ರ ಜೊತೆ ಸೇರ್ಬೋದು, ಮಾತಾಡ್ಬೋದು, ಆನಂದಿಸ್ಬೋದು. ಅದು ಒಂದು ವರನೇ ನಮಗೆ, ಅದು ದೇವ್ರು ಕೊಟ್ಟಿರೋ ವರ. ಅದನ್ನು ಹಾಗೆ ಅನ್ಕೋಬೇಕೇ ಹೊರತು ಅದನ್ನು ಶಾಪ ಅಂತ ಯಾವತ್ತೂ ದಯವಿಟ್ಟು ಸ್ವೀಕರಿಸಬೇಡಿ. ಎಷ್ಟು ಜನ ಇಲ್ಲಿದ್ದೀರಾ, ಯಾವುದೇ ಒಂದು ಕಾರಣಕ್ಕಾಗಲೂ ನೀವು ಬಂದಿದ್ರೂ ಅದೇ ಒಂದು ಕೆಟ್ಟ ಯೋಚನೆಯಿಂದ ಅಂತ ಅನ್ಕೋಬಾರ್ದು. ಅದರಲ್ಲಿ ಒಂದು ಒಳ್ಳೆಯ ಯೋಚನೆ ಇದೆ. ನಮಗೂ ಕೂಡ ಒಬ್ಬರ ಜೊತೆ ಸಹವಾಸ ಸಿಗುತ್ತಿಲ್ಲಿ. ಆ ಸಹವಾಸದಿಂದ ನಾವು 10 ಮಾತಾಡ್ತೀವಿ, 10 ಜನದ ಜೊತೆ ಬೆರಿತೀವಿ ಅನ್ನೋ ಒಂದು ಅರ್ಹತೆಯನ್ನು ನಾವು ಪಡಿತಿದ್ದೀವಿ ಇಂಥ ಜಾಗಗಳಿಗೆ ಬಂದು ಅಂತ ಹೇಳಬೇಕು. ಗುರುನಾಥರವರು ಇದ್ದಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಪಾಪ ಅವರು ಪ್ರತಿ ಸರ್ತಿ ಯುಗಾದಿಗೂ ನನಗೆ ಒಬ್ಬಟ್ಟು ಕಳಿಸ್ಬಿಡ್ತಾರೆ. ನಾನು ಅದನ್ನು ಜೀವನ ಪೂರ್ತಿ ಮರೆಯಲ್ಲ. ಸಂಜೆ ಬೆಳಗ್ಗೆ ಬಂದು ಪೇಜಾವರದ ಆಶ್ರಮದಿಂದ ಅಂತ ಒಂದು ಪ್ಯಾಕೆಟ್ ಬಂದುಬಿಡುತ್ತೆ ಹಿಂದಿನ ದಿನ, ಯುಗಾದಿ ಹಬ್ಬದ ದಿನ. ನಾನು ಅವರಿಗೆ ಖಂಡಿತವಾಗ್ಲೂ ಈ ಟೈಮ್ನಲ್ಲಿ ಅವರಿಗೆ ನನ್ನ ಒಂದು ನಮಸ್ಕಾರಗಳನ್ನ ತಿಳಿಸ್ತೀನಿ. ತುಂಬ ಚೆನ್ನಾಗಿ ಎಲ್ಲರನ್ನ ನೋಡ್ಕೊಳ್ತಾ ಇದ್ದಾರೆ. ಆಶ್ರಮಗಳು ಬೇಡ ಅಂತ ಹೇಳೋಕ್ಕಾಗಲ್ಲ. ಇವತ್ತಿನ ಸಂದರ್ಭಗಳಲ್ಲಿ ಆಶ್ರಮಗಳು ಬೇಕಾಗುತ್ತೆ. ಯಾಕೆ ಅಂದರೆ ಮನೆಯಲ್ಲಿರೋವಾಗ ಅವ್ರಿಗೂ ಅರ್ಜೆಂಟ್ ಇರುತ್ತೆ, ಹೊರಗಡೆ ಹೋಗ್ತಾರೆ, ಅವ್ರ ಕೆಲಸ ಕಾರ್ಯಗಳಿಗೆ ತೊಡಕಾಗಬಾರ್ದು. ಊಟದ ಟೈಮು, ತಿಂಡಿ ಟೈಮು ಎಲ್ಲ ವ್ಯತ್ಯಾಸಗಳಾಗ್ತವೆ. ಕೊಡೋದಕ್ಕಾಗಲ್ಲ, ಅಟೆಂಡ್ ಮಾಡೋಕ್ಕಾಗಲ್ಲ, ಎಷ್ಟೋ ಸರ್ತಿ ನ್ಯಾಯ ಕೊಡೋಕ್ಕಾಗಲ್ಲ ಪೇರೆಂಟ್ಸ್ಗೆ. ಅದು ನಿಜವಾದ ಅನುಭವನೂ ಉಂಟು, ಕಷ್ಟವೂ ಇದೆ. ಇದನ್ನು ನಾವು ಒಬ್ಬರು ವೃದ್ಧರನ್ನ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತೀವಿ, ಇನ್ನಿಷ್ಟು ಜನ ವೃದ್ಧರನ್ನ ಅವರು ಸಂಭಾಳಿಸ್ಬೇಕು, ಬಹಳಷ್ಟು ಕಷ್ಟ ಇದೆ. ಆದರೂ ಕೂಡ ನಾವು ಈ ವೃದ್ಧಾಶ್ರಮದಲ್ಲಿದ್ದೀವಿ ಅಂತ ಯಾವತ್ತೂ ಅಂದ್ಕೋಬಾರ್ದು. ಇದು ಒಂದು ರೀತಿ ನಮಗೆ ವರನೇ. ಸಂತೋಷವಾಗಿ ಇಲ್ಲೆಲ್ಲ ಓಡಾಡಿಕೊಂಡು, ಗಿಡ ಮರಗಳನ್ನ ನೋಡಿಕೊಂಡು, ಸ್ನೇಹಿತರ ಜೊತೆ ಮಾತಾಡಿಕೊಂಡು, ವಿಶ್ವಾಸವಾಗಿ ಒಂದು ನಮ್ಮ ಯೋಚನೆಗಳನ್ನು ಒಬ್ರಿಗೊಬ್ಬರು ಹಂಚ್ಕೊಂಡು, ಭಾವನೆಗಳನ್ನು ನಾವು ಹೇಗಿರ್ತೀವಿ ಆಗ ನಮ್ಮ ಆರೋಗ್ಯ ತನಗೆ ತಾನೇ ಸುಧಾರಿಸ್ತಾ ಬರುತ್ತೆ. ಅದು ಬಹಳ ಮುಖ್ಯವಾದಂತಹ ವಿಚಾರ ಅಂತ ಹೇಳ್ತಾ, ನಾವೆಲ್ಲೇ ಇದ್ದರೂ ಕೂಡ ಸಂತೋಷವಾಗಿ ಆನಂದವಾಗಿ, ಗುಡಿಸ್ಲಲ್ಲಿದ್ದರೂ ಆನಂದವಾಗಿರ್ಬೋದು, ಅರಮನೆಯಲ್ಲಿದ್ದರೂ ಆನಂದವಾಗಿರ್ಬೋದು. ಆನಂದ ಅನ್ನೋದು ದುಡ್ಡಿನಿಂದಾಗಲಿ ಬೇರೆ ಯಾವುದರಿಂದನೂ ಕೊಂಡ್ಕೊಳ್ಬೇಕಾಗಿಲ್ಲ. ನಮ್ಮಲ್ಲೇ ನಾವು ಅದನ್ನು ಬರೆಸ್ಕೋಬೇಕು, ಅನುಭವಿಸ್ಬೇಕು ಅಂತ ಹೇಳ್ತಾ ಕೊನೆಗೆ ನನ್ನ ಮಾತನ್ನು ಕೊನೆಯಲ್ಲಿ ಒಂದು DVG ಅವರ ಒಂದು ಪದ್ಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಬಹಳಷ್ಟು ಇಷ್ಟಪಡೋವಂಥ ಪದ್ಯ ಅದು. ನಮಸ್ಕರಿಸ್ತಾ DVG ಅವರಿಗೆ. ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಬಿದಿ ಕಷ್ಟಗಳ ಮಳೆ ಸುರಿಸೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಪರಮಾತ್ಮ ನಾವೆಲ್ಲರಿಗಳಿಗೂ ಒಂದಾಗಿ ಬಾಳೋಣ. ಯಾವುದೇ ಕಷ್ಟಗಳನ್ನು ನಾವು ಕಷ್ಟ ಅಂತ ಅಂದ್ಕೊಳ್ಳೋದು ಬೇಡ. ಎಲ್ಲವುದು ದೇವರು ಕೊಟ್ಟ
ವರ ಅಂತಲೇ ಅಂತ ಸ್ವೀಕರಿಸಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸೋಣ. ಬೇರೆಯವರೆಲ್ಲರಿಗೂ ಕೂಡ ಸಹಾಯ ಮಾಡೋಣ, ಮಾಡಿ ನಾವು ಸಂತೋಷ ಪಡೋಣ. ಇನ್ನೊಬ್ಬರಿಗೆ ನಾವು ಸಹಕಾರ ಕೊಟ್ಟು ಸಹಾಯ ಮಾಡಿ ಅದರಲ್ಲೇ ಒಂದು ಸಾರ್ಥಕತೆಯನ್ನು ಸಂತೋಷವನ್ನು ಪಡೆಯೋಣ. ನಿಮ್ಮೆಲ್ಲರಿಗೂ ಕೂಡ ದೇವರು ಆಯುಸ್ಸು ಹೆಚ್ಚು ಕೊಡಲಿ, ಆರೋಗ್ಯ ಮುಖ್ಯವಾಗಿ ಬಹಳಷ್ಟು ಕೊಡಲಿ ಅಂತ ಹೇಳ್ತಾ, ಎಲ್ರಿಗಳಿಗೂ ಎಲ್ಲ ಹಿರಿಯರು ಕೂಡ ಇದ್ದೀರಾ, ಅನುಭವಿಸ್ತಿದ್ದೀರಾ, ನಿಮ್ಮೆಲ್ರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತಾ, ಮೇಡಮ್ ಇದ್ದಾರೆ, ಅವರು ಮೇಡಮ್ ಅಂತಲೇ ನಾ ಕರೆಯೋದು, ಅಮ್ಮ ಅಂತ ಕರೆಯಲ್ಲ, ಸ್ತ್ರೀಶಕ್ತಿ ಮೇಡಮ್ಮು ನಮಗೆ ಅವರಿದ್ದಾರೆ. ಅವ್ರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಮತ್ತು ಸತ್ಯಣ್ಣನ ಜ್ಞಾಪಿಸ್ಕೊಂಡು ಅವ್ರಿಗೂ ಕೃತಜ್ಞತಾಪೂರ್ವಕ ನಮನಗಳನ್ನ ಅರ್ಪಿಸ್ತಾ ನನ್ನ 4 ಮಾತುಗಳನ್ನ ಮುಗಿಸ್ತೀನಿ. ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ ರವಿಶಂಕರ್, ಮಮತಾ, ಅವ್ರ ಕುಟುಂಬ, ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ತುಂಬ ಸಂತೋಷವಾಗಿ ನಾನಿಲ್ಲಿ ಕಾಲ ಕಳೆದೆ. ಅದಕ್ಕೋಸ್ಕರ ಎಲ್ರಿಗೂ ಕೂಡ ನಾನು ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಅನ್ನೋದನ್ನು ನಮ್ಗೆ ಅರ್ಥೈಸಿದ ಡಾಕ್ಟರ್ ಲಕ್ಷ್ಮೀದೇವಿಯವರಿಗೆ ಧನ್ಯವಾದಗಳು.